ಸಂಬಂಧ ಆಗೋದಿತ್ತು, ಪೂರ್ವ ನಿಯೋಜಿತ. ಅವ್ರು ಭೇಟಿ ಆದರು. ಅಲ್ಲಿ ಹೋಗೋದಕ್ಕೆ ಏನಾಗಿತ್ತಂತ, ಹೆಣ್ಮಕ್ಳು ಕಾಯಿಪಲ್ಲೆ ಹಚ್ಚಲಿಕತ್ತಿದ್ರು, ಒಂದಿಬ್ಬರು ಕಾಲು ಹಚ್ಚಲಿಕತ್ತಿದ್ರು. ಇವ್ರು ಕೇಳೋರು, ನಿಮ್ಮ ಸಣ್ಣ ಸುಶಿ ಏನು ಬೆರಕಿದ್ದಾಳೋ ಹೆಂಗಿದ್ದಾಳವ? ಬ್ರಹ್ಮಚೈತನ್ಯ ಮಹಾರಾಜರು ಮಾತಾಡ್ಲಿಕ್ಕತ್ತಿದ್ರು. ಇವ್ರು ನೋಡಿದ್ರು ಏನು ಅನ್ನಿಸ್ತಂತೆ, ಈ ಹೆಣ್ಮಕ್ಳು ಒಳಗೆ ಕೂತು ಹರಟಿ ಹೊಡ್ಯಾವ ನನ್ನ ಸದ್ಗುರು ಹೆಂಗೆ ಶಕ್ಯದ? ನಾನು ಷಟ್ಶಾಸ್ತ್ರ ಪ್ರವೀಣ ಇದ್ದೀನಿ, ಇವ ನಿಮ್ಮ ಸಸಿ ಹೆಂಗಿದ್ದಾಳ, ಮಾವು ಕಾಡ್ತಾನೆ, ನೀನು ಅಚ್ಚಿ ಕಾಡ್ತಾನೆ, ಇದ್ರ ಕೇಳ್ಕೊತ ಕೂತ ನೀವೇನು ನನ್ನ ಸದ್ಗುರು ಆಗ್ತಾನೆ? ಛೇ, ಇವ ಅಲ್ಲಿ ಹೋಗ. ಹೊಳೆ ಬಂದರು ನಸೋಬಾಡಿ ಬಂದು, ಹುಚ್ಚ ನೀ ಯಾರು ಉಪೇಕ್ಷೆ ಮಾಡಿ ಬಂದು ಅವನೇ ನೀನು ಸದ್ಗುರು ಹೋಗಿ ಮತ್ತಂದ್ರಂತೆ. ಯಾರು? ದತ್ತ ಮಹಾರಾಜ, ದತ್ತಾತ್ರೇಯ. ಮತ್ತೆ ಹೊಳ್ಳಿ ಹಿಂದೋರ್ಗೆ ಹೋದ್ರು. ಮರುದಿವಸ ಅಲ್ಲಿ ಹೋದ ಕೊಳ್ಳಿನ ಅವ್ರು ಪ್ರವಚನ ಮಾಡ್ಲಿಕ್ಕೆ ಹತ್ತಿದ್ರು. ಮನಸ್ಸಿನ ಸಂಶಯ ತೆಗೆದು ಸಾಧನ ಮಾಡಿರಿ, ಸದ್ಗುರು ಶರಣ ಹೋಗ್ರಿ ಕಲ್ಯಾಣ. ಇವ್ರಿಗೆ ಅನ್ನಿಸ್ತದೆ, ನಾನು ಮನಸ್ಸಿನಾಗ ತಿಳ್ಕೊಂಡು ಹೋಗಿ ಇವು ದೊಡ್ಡ ಮಾತಲ್ಲ, ನನಗೂ ಆ ವಿದ್ಯೆ ಬರ್ತದೆ, ಮತ್ತೊಬ್ರು ಮನಸ್ಸು ತಿಳಿದ್ರು. ನಾನು ಮನಸ್ಸಿನಾಗ ಬಂದಿದ್ದು ಹೇಳಿಕತ್ತ ನೀವು ಸಾಧು ಅಂತ, ಇವು ನನ್ನ ಗುರು ಅಂತ, ಇವ್ನು ಹೊಟ್ಟೇನು, ಇವ್ರು ಮಕ ಏನು, ಇವೇ ನನ್ನ ಗುರು ಹಾಕೋಣ. ಮತ್ತೆ ಹೊಳೆ ಬಂದ್ರು ಮನೆಗೆ. ಮತ್ತೆ ರಾತ್ರಿ ಅವ್ರು ಸ್ವಪ್ನ ಆಯ್ತು. ಮತ್ತೆ ಮರುದಿವಸ ಹೋದ್ರಂತೆ. ಅವಾಗ ಬ್ರಹ್ಮಚೈತನ್ಯ ಮಹಾರಾಜರು ಒಂದು ಮಾತು ಹೇಳಿರಂತೆ, ನೋಡ್ರಿ ನಾ ಏನು ಹೇಳ್ತೀನಿ ಅಂತ ಕೇಳಬೇಡ್ರಿ, ನಾ ಹೇಳೋ ತುಕಾರಾಮ ಮಹಾರಾಜರ ಭಂಗ, ನಾಮದೇವ ಮಹಾರಾಜರ ಭಂಗ, ಸಮರ್ಥರು ಬರೆದ್ರು ದಾಸಬೋಧ, ಜ್ಞಾನೇಶ್ವರಿ, ಏಕನಾಥಿ ಭಾಗವತ್, ಅವ್ರ ಮೇಲೆ ವಿಶ್ವಾಸ ಇಟ್ಟು ನಾಮ ತಗೋರಿ, ನಿಮ್ಗೆ ಸಮಾಧಾನ ಪ್ರಾಪ್ತಿ ಆಗ್ತದೆ ಅಂದ್ರೆ. ನಾ ಹೇಳ್ತಲ್ಪ ನಾಮಸ್ಮರಣೆ ಮಾಡಂತಿಲ್ಲ ಅವ್ರೆ, ದಾಸಬೋಧನಾಗ ಬರ್ದಾರ, ಅದ್ರ ಪ್ರಕಾರ ನೀವು ನಾಮಸ್ಮರಣೆ ಮಾಡಿರಿ, ನಿಮ್ಗೆ ಓದಲಿಕ್ಕೆ ಆಗೋದು ಅಂತ ನಾ ಓದಿ ಹೇಳ್ತೀನಿ ಅಂತ ಹಿಂಗೆ ಹೇಳಿದ್ರು. ಅವಾಗ ಹೋಗಿ ಸಾಷ್ಟಾಂಗ ಹಾಕಿದ ಕೂಡಲೇ ಕಣ ನೀರು ತೆಗೆದ್ರು ಬ್ರಹ್ಮಾನಂದರು. ಅವ್ರು ಹೇಳಿದ್ರಂತ, ಸದ್ಗುರುನಾಥ, ಈ ಜ್ಞಾನ ಏನದಲ್ಲ, ನನಗೆ ನಾ ತಿಳ್ಕೊಂಡಿನಿ ಅಂತಕ್ಕಂಥ ಅಹಂಕಾರ ಏನದ, ನಾನು ಸದ್ಗುರುವಿನಿಂದ ವಂಚನೆ ಮಾಡ್ತೀನಿ, ಇದನ್ನು ತಗೊಳ್ಳೋ ಮಟ್ಟ ನೀನು ಪಾದ ಬಿಡುದಿಲ್ಲ ಅಂದಾಗ ಅವ್ರು ಹೇಳಿದ್ರಂತ, ಇನ್ನು ನಿನಗೆ ಈ ಜ್ಞಾನ ಭಾಗಿಸೋದಿಲ್ಲ, ನಿನಗೆ ಬ್ರಹ್ಮಾನಂದ ಹೆಸರು ಕೊಟ್ಟಿನಿ, ಹೋಗಲ್ಲ ಸರ್ಪೇಶ್ವರ, ನರ್ಮದಾ ನದಿ ದಂಡಿ ಒಳಗೆ ಸರ್ಪೇಶ್ವರ ದೇವಾಲಯ ಅಂತದೆ, ಅಲ್ಲಿ ಕೂತು ಸಾಧನ ಮಾಡಿ. ಈ 1 ವರ್ಷ 2 ವರ್ಷ ಸಾಧನ ಮಾಡಿದ್ದಾರೆ. ಅಲ್ಲಿ ಸರ್ಪಗಳವರು ಎಲ್ಲ ಮೈಗೆ ಎಲ್ಲ ಬೆಗೆದು ಕುತ್ತಿಗೆ ಉರುಳು ಹಾಕ್ತೇವ್ರಿಗೆ. ಇನ್ನು ಕಡೀ ಶ್ವಾಸಕ್ಕೆ ಬಂದಾಗ ಹೇಳಿದ್ರಂತ, ಮಹಾರಾಜರೇ ನಿಮ್ಮ ಆಜ್ಞೆ ಪ್ರಕಾರ ಅಂತ ಈ ಜಪಕ್ಕೂ ನಾಮಸ್ಮರಣೆ ಕೂರ್ತೀನಿ, ಇನ್ನು ಮುಂದಿನ ನಿಮ್ಮ ಇಚ್ಛಾ. ಅವಾಗ ಅವರಲ್ಲಿ ಗುರು ಪ್ರಕಟ ಆದರು. ಬ್ರಹ್ಮಾನಂದ ನಿನಗೆ ಹೆಸರು ಕೊಟ್ಟನಪ್ಪ ಅಂದರು, ನೀನು ಭಕ್ತಿ ಬೆಳೆಸಪ್ಪ, ಕರ್ನಾಟಕಕ್ಕೆ ಹೋಗಿ ಗಿಡದ ಕೆಳಗೆ ಗಿಡ ಬೆಳೆಯೋದಿಲ್ಲ, ಸುಮ್ಮನೆ ನೀನು ಇಲ್ಲೇ ಕೂತು ಕುಂಡಾಡಿಸ್ಕೊಂಡ್ರೆ ಕೆಲಸ ಆಗೋದಿಲ್ಲ, ಬೇರೆ ಭಾಗಕ್ಕೆ ಹೋಗಿ ನೀನು ಭಕ್ತಿ ಬೆಳೆಸ, ಹೋಗಿ ಕರ್ನಾಟಕಕ್ಕೆ ಅಂತ ಹೇಳಿದರು. ಹೇಳು ತಾತ್ಪರ್ಯ ನಿಮ್ಗೆ ಏನಂದ್ರೆ, ಇಷ್ಟು ವಿದ್ಯಾ ಕಲ್ತಾವ, ನಮ್ಮ ವಿದ್ಯೆ ಕಸಕ್ಕೂ ಅಲ್ಲರಿ ಇದೆ, ಹೊಟ್ಟೆ ತುಂಬಿಕೊಳ್ಳೋದು ವಿದ್ಯಾರಿ. ಇದರಿಂದ ಏನು ನಾವೆಲ್ಲ ಹೇಳ್ತೀವಿ, BE ಕಲ್ತಾನೆ, MBBS ಕಲ್ತಾನೆ, ಏನು ಪ್ರಪಂಚದಾಗ ಈ ವಿದ್ಯೆ ಉಪಯೋಗ ಕೊಡ್ತದ್ರಿ? ಮಕ್ಕಳಿಗೆ ಏನು ಹೇಳ್ತದೆ ಈ MBBS, ಈ ಏನು BE ಕಲ್ತಲ್ಲ, ಅಪ್ಪ ಅವಾಗ ಹೆಣ್ಣು ಮಕ್ಕಳಿಗೆ ಏನು ಉಪದೇಶ ಮಾಡ್ಲಿಕ್ಕೆ ಸಿಗ್ತದೆ ಈ ವಿದ್ಯಾದಿಂದ? ಹೇಳ್ರಿ ನನಗೆ. ಯಾರಿಗಾದ್ರೂ ಮಕ್ಕಳಿಗೆ ಸಂದೇಹ ಬಂದರೆ ಈ BE ಕಲ್ತು ವಿದ್ಯಾದಿಂದ ಟ್ರಿಗ್ನೋಮೆಟ್ರಿ ಹೆಚ್ಚೇನು ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ? ಏನು ಕೆಲಸ ಕೊಡೋದಿಲ್ಲ ರೀ, ಯಾವ ವಿದ್ಯಾನು ಏನೂ ಕೆಲಸ ಕೊಡೋದಿಲ್ಲ. ಆತ್ಮಜ್ಞಾನವಿನ ಅಪಾರ್ಥ ಸರ್ವಕರ್ಮ ನಿರರ್ಥಕ, ಅದನ್ನು ಪಡಿ ಅಂದ್ರೆ ಏನು ಮಾಡಬೇಕು? ಸದ್ಗುರುಗೆ ಶರಣ ಹೋಗು. ಅವಾಗ ಸದ್ಗುರು ಇವ ನನ್ನವ ಅಂತ ಒಪ್ಕೋತಾನೆ. ಹೆಂಗೆ ಲಗ್ನ ಆದ್ಕೊಂಡು ಕರ್ಕೊಂಡು ಬರ್ತಾನಿಲ್ರಿ, ನಾವು ಕರ್ಕೊಂಡು ಹೋಗಿ ಲಗ್ನ ಮಾಡಿ ಹೆಂಡ್ತಿನ ಮನೆ ಮುಂದೆ ಆರತಿ ಮಾಡ್ತಾರೆ ನೋಡ್ರಿ, ಸೇರು ಓದುತ್ತಾರೆ. ಈಕೆ ನಾನು ಹೆಂಡ್ತಿ, ಅವಾಗ ಅಕ್ಕಿಗೆ ಒಂದು ಬಲ ಅದ ರೀ, ಇವಾಗ ಬಲ ಕೈಯಾಗಿದ್ರೆ ಸಾಕಿ ಮನಿನಾಡ ಕಂಟ್ರೋಲ್ ಹೆಡ್ ಆಫೀಸ್ ಬಂದಂಗೆ ಹಾಕಿರ್ತಾನೆ. ಹಂಗೆ ಸದ್ಗುರುಗಳ ಶರಣ ಹೋಗಿ, ಸದ್ಗುರು ನನಗೆ ಅನ್ಬೇಕು, ಇವ ನನ್ನಪ್ಪ ಅಂದ್ರೆ ಯಾವ ನನ್ನವ ಅಂದ್ರೆ ಸಾಕು, ಯಾವ ಶಿವಂದೇನು ಹಂಚಿಕೆ, ಬ್ರಹ್ಮದೇನು ಹಂಚಿಕೆ, 100 ಮಂದಿ ಬ್ರಹ್ಮರಿ ಹೋಗಿ ಅನ್ನೋ ತಾಕತ್ತು ನಮಗೆ ಬರ್ತದೆ. ಹಂಗೆ ಶರಣಾಗತರಾಗಬೇಕಲ್ಲ. ನಾನು ನನ್ನದು ಅಂತಕ್ಕಂಥ ಮಮಕಾರ ಬಿಟ್ಟು ಶರಣ ಆಗಲಾರ್ದು ಸುಮ್ಮನೆ ನಾವೇನ್ರಿ ಜಯ ಗುರು ಜಯ ಗುರು ಜಯ 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 8 ವರ್ಷ ತಾಳ ಕಟ್ಟಿದ್ರೆ ಆಗುವುದು ಹೋಗುದು, 8 ತಬಲಾ ಮುಸುಕೋದು, ನನ್ನ ಕಣ್ಣು ಮುಂದೆ 10-20 ಮುಸುಕಿ ಹಾಕ್ಸಿದ್ರಿ. ಇದೇ 2-3 ವರ್ಷ ಸುಭಾಸ ಜಮಖಂಡಿಗೆ ಹೋಗ್ಯಾಗ ಒಂದು 8 ಮುಸುಕಿ ಹಾಕ್ಸೋದು. ಏನು ನಮಗೆ ಆಗಿದೆ ಪ್ರಾಪ್ತಿ ಏನಾಗಿದೆ? ಅಲ್ಲ, ಸಂಗೀತ ಚಂದ ಆಗಿದೆ, ಒಳಗೇನಾದರೂ ಪರಿವರ್ತನೆ ನಮಗೆ ಆಗಿದೆ. ಒಳಗೆ ಪರಿವರ್ತನೆ ಆಗಬೇಕಾಗಿತ್ತು. ಏಕನಿಷ್ಠ ಹೆಂಗೆ ಹೆಂಡತಿ ಗಂಡನ ಮೇಲೆ ಇಷ್ಟ ಆಗಿತ್ತು. ಅನಸೂಯ ಏನು ತಪಸ್ಸು ಮಾಡಿಲ್ರಿ, ಮತ್ತೆ ಅತ್ರಿ ಋಷಿ ನನ್ನ ಗಂಡ ಒಬ್ಬನೇ ಪತಿವ್ರತ ಶಿರೋಮಣಿ ಏನು ನಂಬಿದ್ವು, ಆ ಪತಿವ್ರತ ಶಿರೋಮಣಿ